ರಾಜೀನಾಮೆ ಅಂಗೀಕಾರವೂ ಇಲ್ಲ, ಕೇಳಿದ ಖಾತೆಯೂ ಇಲ್ಲ. ಬೇರೆ ಖಾತೆಯ ಕೊಟ್ಟು ಸಮಾಧಾನ ಪಡಿಸೋದಕ್ಕೆ ಹೈಕಮಾಂಡ್ ಇವಾಗ ಲೆಕ್ಕಾಚಾರವನ್ನು ಹಾಕ್ಕೊಂಡಿದೆ. ಯಾವುದಾದ್ರೂ ಬೇರೆ ದೊಡ್ಡ ಖಾತೆಯನ್ನು ಕೊಡ್ತೀವಿ, ಸೊ ಹಾಗಾಗಿ ರಾಜೀನಾಮೆ ಅಂತೂ ತಗೊಳ್ಳಲ್ಲ, ರಾಜೀನಾಮೆ ಬೇಡ ಬೇರೆ ಖಾತೆ ಕೊಡ್ತೀವಿ ಅಂತ ಮನವೊಲಿಸೋದಕ್ಕೆ ಮುಂದಾಗಿದೆ ಈಗ ಹೈಕಮಾಂಡ್. ಬೇರೆ ಯಾವುದಾದ್ರೂ ದೊಡ್ಡ ಖಾತೆಯನ್ನು ನೀಡೋದ್ರ ಬಗ್ಗೆ ಸುರ್ಜೇವಾಲಾ ಮನವೊಲಿಕೆ ಪ್ರಯತ್ನವನ್ನು ಮಾಡಿದಾರಂತೆ. ಇವತ್ತು ಸಾಯಂಕಾಲದೊಳಗಡೆ ಒಂದು ತೀರ್ಮಾನ ಆಗುತ್ತೆ, ಅದನ್ನು ರಾಮಲಿಂಗಾರೆಡ್ಡಿ ಅವರು ಒಪ್ಕೋಬೇಕಾಗತ್ತೆ. ಸದ್ಯಕ್ಕಂತೂ ಯಾವ ನಿರ್ಧಾರವನ್ನು ತಗೊಂಡಿಲ್ಲ ರಾಮಲಿಂಗಾರೆಡ್ಡಿ ಅವರು, ತಮ್ಮ ನಿರ್ಧಾರಕ್ಕೆ ಸ್ಟಿಕ್ ಆನ್ ಆಗಿದ್ದಾರೆ. ರೈಟ್, ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಖೇಶ್ ಅವರಿಂದ ಪಡ್ಕೊಳ್ಳೋಣ. ಸುಖೇಶ್, ಈಗ ಸದ್ಯಕ್ಕೆ ರಾಮಲಿಂಗಾರೆಡ್ಡಿ ಅವರ ವಿಚಾರದಲ್ಲಿ ಹೈಕಮಾಂಡ್ನ ನಿಲುವು ಏನು? ಅರವಿಂದ್, ಮೊದಲನೇದಾಗಿ ಅವರ ಏನು ರಾಜೀನಾಮೆ ಕೊಟ್ಟಿದ್ರು ಆ ರಾಜೀನಾಮೆಯನ್ನು ಅಂಗೀಕರಿಸಲ್ಲ ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ಹೇಳಿದ್ದಾರೆ ಅನ್ನುವಂಥದ್ದು ಒಂದು ವಿಚಾರ. ಎರಡನೇದಾಗಿ ಅವ್ರು ಕೇಳ್ತಿರುವಂಥ ಖಾತೆ ಏನಿದೆ ಬೆಂಗಳೂರು ಅಭಿವೃದ್ಧಿ ಖಾತೆ ಬೇಕು ಅಂತ, ಆ ಖಾತೆಯನ್ನು ಕೊಡಲ್ಲ ಅನ್ನುವಂಥದ್ದು ಕೂಡ ಅಷ್ಟೇ ಸ್ಪಷ್ಟವಾಗಿ ಹೇಳಿದ್ದಾರೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಹಾಗಾಗಿ ಖಾತೆಯೂ ಇಲ್ಲ, ರಾಜೀನಾಮೆಯ ಅಂಗೀಕಾರವೂ ಇಲ್ಲ ಅನ್ನುವಂಥದ್ದು ಸದ್ಯಕ್ಕೆ ಇರುವಂಥ ಸ್ಥಿತಿ. ಈ ವಿಚಾರವನ್ನು ಮುಖ್ಯಮಂತ್ರಿಗಳ ಜೊತೆ ಮಾತನಾಡಿದಾಗಲೂ ಅವರಿಗೆ ಕನ್ವೆ ಆದಂಗಿದೆ. ಅದೇ ರೀತಿಯಲ್ಲಿ ಸುರ್ಜೇವಾಲಾ ರಾಜ್ಯ ಕಾಂಗ್ರೆಸ್ನ ಉಸ್ತುವಾರಿ ಅವರ ಭೇಟಿ ಸಂದರ್ಭದಲ್ಲಿ ಇದೇ ವಿಚಾರ ತಲುಪಿದೆ ಅನ್ನುವಂಥದ್ದು. ಒಂದು ಸರಿ ಸ್ಟೆಪ್ ಬ್ಯಾಕ್ ಆದರೆ ಹೈಕಮಾಂಡು ಅದು ಬೇರೆಯವ್ರಿಗೂ ಕೂಡ ದಾರಿ ಮಾಡಿಕೊಟ್ಟಂತಾಗುತ್ತೆ. ಹಾಗಾಗಿ ಅದು ಸಾಧ್ಯವೇ ಇಲ್ಲ ಅನ್ನುವಂಥದ್ದನ್ನ ಖಡಖಂಡಿತವಾಗಿ ಹೇಳಿರುವಂಥದ್ದು. ಹಾಗಾಗಿ ಇರೋದರಲ್ಲಿ ಇನ್ನೂ ದೊಡ್ಡದಾದ ಬೇರೊಂದು ಖಾತೆಯನ್ನು ಕೊಡುವಂತಹ ಸಾಧ್ಯತೆ ಇದೆ. ಯಾವುದು ಅನ್ನೋದ್ರ ಬಗ್ಗೆ ಸ್ಪಷ್ಟನೆಯನ್ನು ಇನ್ನೂ ಹೇಳಿಲ್ಲ ಅನ್ನುವಂಥದ್ದು. ನಾವು ಈ ಹೈಕಮಾಂಡ್ನ ಈ ತೀರ್ಮಾನದ ಬಗ್ಗೆ ನಾನು ಯೋಚನೆ ಮಾಡಿ ತಿಳಿಸ್ತೀನಿ ಸಂಜೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಅನ್ನುವಂಥದ್ದು. ಹಾಗೆ ಬಹುತೇಕ ರಾತ್ರಿ ಅಥವಾ ತಡರಾತ್ರಿ ಮುಖ್ಯಮಂತ್ರಿಗಳು ತುಮಕೂರಿನಿಂದ ವಾಪಸ್ ಬಂದ ನಂತರದಲ್ಲಿ ಸುರ್ಜೇವಾಲಾ ಮತ್ತು ಸಿಎಂ ಇಬ್ಬರ ಜೊತೆಗೆ ಕುಳಿತು ಒಂದು ತೀರ್ಮಾನಕ್ಕೆ ಬರ್ಬೋದು, ಅಥವಾ ಆವಾಗಲೇ ರಾಮಲಿಂಗಾರೆಡ್ಡಿಯನ್ನು ಕರೆಸಿ ಮಾತಾಡಬಹುದು. ಆಗ ಒಂದು ಹಂತಕ್ಕೆ ಇದು ತೀರ್ಮಾನ ಆಗುವಂಥ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಅರವಿಂದ್, ರೈಟ್, ಹಾಗೆ ಸಂಪರ್ಕದಲ್ಲಿರಿ ಸುಖೇಶ್, ನಿಮ್ಮ ಜೊತೆ ಮತ್ತೆ ಮಾತನಾಡ್ತೀನಿ. ಅಂದರೆ ಇನ್ನೂ ಒಂದು ಸುತ್ತಿನ ಮಾತುಕತೆ ಆಗಬೇಕು. ಇವತ್ತು ಸಾಯಂಕಾಲ ಅವರು ಅಜ್ಜಯ್ಯನ ಮಠಕ್ಕೆ ಹೋಗ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಅದನ್ನು ಮುಗಿಸಿ ಬಂದ ನಂತರ ನಿನ್ನೆ ರಾತ್ರಿ ಆಯ್ತಲ್ಲ ಲೇಟ್ ನೈಟ್ ಮೀಟಿಂಗ್, ಅದೇ ರೀತಿ ಇವತ್ತು ಆಗೋ ಸಾಧ್ಯತೆ ಇದೆ. ಸೊ ಸಿಎಂ ಡಿ ಕೆ ಸಂಪುಟದಲ್ಲಿ ಖಾತೆ ಕಗ್ಗಂಟು ಬಗೆಹರಿತಾ ಇಲ್ಲ. ರಾಮಲಿಂಗಾರೆಡ್ಡಿ ಅವರು ಒಬ್ಬರದೇ. ರಾಮಲಿಂಗಾರೆಡ್ಡಿ ಮನವೊಲಿಕೆಗೆ ಸಿಎಂ ಸರ್ಕಸ್ ಮಾಡ್ತಾ ಇದ್ದಾರೆ. ಹಾಗಾಗಿ ಇವತ್ತು ಸುರ್ಜೇವಾಲಾ ಅವ್ರನ್ನೂ ಕೂಡ ಭೇಟಿಯಾಗಿದ್ದರು ತಾಜ್ ವೆಸ್ಟ್ ಎಂಡಲ್ಲಿ. ರಾಮಲಿಂಗಾರೆಡ್ಡಿ ರಾಜೀನಾಮೆ ಬಗ್ಗೆ ಮಾತುಕತೆ ಆಡಿದ್ದಾರೆ ಇಬ್ಬರು ಕೂಡ. ರಾಮಲಿಂಗಾರೆಡ್ಡಿ ಅವ್ರು ಹೇಳಿದ್ದು ಅದನ್ನೇ, ಅವರಿಬ್ಬರು ಮಾತಾಡ್ಬಿಟ್ಟು ಏನು ಹೇಳ್ತಾರೆ ನೋಡೋಣ, ನಾನಂತೂ ನನ್ನ ನಿರ್ಧಾರದಿಂದ ಹಿಂದೆ ಸರಿದಿಲ್ಲ, ಏನು ಹೇಳಬೇಕು ಹೇಳ್ಬಿಟ್ಟು ಬಂದಿದ್ದೀನಿ ಅಂತ ಹೇಳಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಖೇಶ್ ಅವರಿಂದ ಪಡ್ಕೊಳ್ಳೋಣ. ಸುಖೇಶ್, ಮುಖ್ಯಮಂತ್ರಿಗಳು ಹೇಳ್ತಾರೆ ಎಲ್ಲವೂ ಸೆಟ್ಲ್ ಆಗಿಬಿಟ್ಟಿದೆ ಅಂತ. ಸೆಟ್ಲ್ ಆಗಿದ್ದಿದ್ರೆ ಪರಿಸ್ಥಿತಿ ಈ ಥರ ಇರಲಿಲ್ಲ. ಒಂದು ಪ್ರೆಸ್ ಮೀಟ್ ಮಾಡಿ ಎಲ್ಲರೂ ಜೊತೆನಲ್ಲಿ ನಗ್ನಕ್ಕೊಂಡು ಮಾತಾಡ್ಬಿಡ್ತಾ ಇದ್ರು. ಇನ್ನೂ ಗೊಂದಲ ಮುಂದುವರಿತಾ ಇದೆ ಅಂತ ಅನ್ಕೋತೀನಿ ನಾನು. ಖಂಡಿತ ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಯಾಕಂದರೆ ಒಂದು ಹಂತಕ್ಕೆ ಕನ್ವಿನ್ಸ್ ಆದ್ರೆ ಹಾಗಾದರೆ ರಾಮಲಿಂಗಾರೆಡ್ಡಿ ಅವರನ್ನು ಸಹಜ ಪ್ರಶ್ನೆ ಹೇಳ್ಬೋದು. ಯಾಕಂದರೆ 2 ದಿನದ ಗಡುವು ಸಂಜೆವರೆಗೆ ಬಂದು ನಿಂತಿದೆ ಅಂದರೆ ಏನೋ ಒಂದು ಸೆಟ್ಲ್ಮೆಂಟ್ ಆಗಬೇಕದು ಅನ್ನುವಂಥ ಲೆಕ್ಕಾಚಾರದಲ್ಲಿ ಇದ್ದಂತೆ ಕಾಣಿಸ್ತದೆ. ಜೊತೆಗೆ ಅವರೇ ಘೋಷಣೆ ಮಾಡ್ತಾರೆ ರಾಮಲಿಂಗಾರೆಡ್ಡಿ ಅವರು, ನನ್ನ ರಾಜೀನಾಮೆಯನ್ನು ಎಕ್ಸೆಪ್ಟ್ ಮಾಡಲ್ಲ ಯಾವ ಕಾರಣಕ್ಕೂ ಅಂತ ಹೇಳಿದ್ದಾರೆ ಅನ್ನುವಂಥದ್ದು. ಯಾವ ಕಾರಣಕ್ಕೂ ರಾಜೀನಾಮೆ ಎಕ್ಸೆಪ್ಟ್ ಮಾಡಲ್ಲ ಅಂತ ಹೇಳಿದ್ದಾರೆ ಅಂದರೆ ಒಂದು ಕಾಂಪ್ರಮೈಸಿಂಗ್ ಫಾರ್ಮುಲಾ ನಡೀತಿದೆ ಅಂತ ಅರ್ಥ. ಆ ಕಾಂಪ್ರಮೈಸಿಂಗ್ ಫಾರ್ಮುಲಾ ಅವ್ರಿಗೆ ಇಷ್ಟ ಆಗಿಲ್ಲ ಅಂದರೆ ನನ್ನ ರಾಜೀನಾಮೆ ಅಂಗೀಕರಿಸಿ ಅಂತಲೇ ಅವ್ರು ಹೇಳಬೇಕಿತ್ತು. ಆದರೆ ಅವ್ರು ಹಾಗೆ ಹೇಳ್ತಿಲ್ಲ ಅಂದರೆ ಯಾವ ಕಾರಣಕ್ಕೂ ರಾಜೀನಾಮೆ ಅವ್ರು ಸ್ವೀಕರಿಸಲ್ಲ ಅಂದರೆ ನಾನು ಯಾವ ಕಾರಣಕ್ಕೂ ವಾಪಸ್ ಪಡೆಯಲ್ಲ, ನಾನು ರಾಜೀನಾಮೆ ತಗೊಳ್ಳಿ ಅಂತ ಇವ್ರು ಹೇಳಿದ್ರೆ ಸಹಜವಾಗಿ ಅವ್ರು ತಗೋತಾ ಇದ್ರು. ಆದರೆ ಈಗ ಅವರು ಅದನ್ನು ಹೇಳ್ತಾ ಇದ್ದಾರೆ ಅಂದರೆ ಎಲ್ಲೋ ಒಂದು ಕಡೆ ಬೇರೆ ರೀತಿಯ ಲೆಕ್ಕಾಚಾರಗಳು ನಡೆದಂತೆ ಕಾಣಿಸ್ತಾ ಇದೆ. ಆ ಲೆಕ್ಕಾಚಾರದ ಭಾಗವಾಗಿ ಸಹಜವಾಗಿ ಒಂದು ಕಾಂಪ್ರಮೈಸಿಂಗ್ ಆಗಿ ಬೇರೆ ಒಂದು ಖಾತೆಯನ್ನು ಕೊಡುವಂಥದ್ದು, ಆ ಖಾತೆಯನ್ನು ರಾಮಲಿಂಗಾರೆಡ್ಡಿ ಅವರು ಒಪ್ಪಿಕೊಳ್ಳುವಂಥದ್ದು, ಈ ಹಂತಕ್ಕೆ ಒಂದು ಅಂತಿಮ ಮಾತುಕತೆ ನಡೆಯುವುದೊಂದು ಬಾಕಿ ಇದ್ದಂತೆ ಕಾಣಿಸ್ತಾ ಇದೆ. ಅರವಿಂದ್, ಓಕೆ, ಹಾಗೆ ಸಂಪರ್ಕದಲ್ಲಿ ಸುಖೇಶ್, ನಿಮ್ಮ ಜೊತೆ ಮತ್ತೆ ಮಾತನಾಡ್ತೀನಿ. ಒಟ್ಟಾರೆ ಇವಾಗ ಸದ್ಯಕ್ಕಂತೂ ಗೊಂದಲ ಅನ್ನೋದು ಮುಂದುವರೆದಿದೆ, ಯಾವುದೂ ಸೆಟ್ಲ್ ಆಗಿಲ್ಲ ಡಿ ಕೆ ಶಿವಕುಮಾರ್ ಅವ್ರು ಹೇಳೋ ಪ್ರಕಾರ.